ಪಡ್ಕೊಳ್ತಾ ಇದೆ ಸರ್. ಈ ಒಂದು ಪ್ರತಿಭಟನೆ ಸಾಕಷ್ಟು ತಿರುವನ್ನ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ನ ಕೆಲ ಶಾಸಕರು ಜೊತೆಗೆ ಇಲ್ಲಿನ ಉಸ್ತುವಾರಿ ಸಚಿವರುಗಳೇ ಕೂಡ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಸರ್. ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀರಿ ಇವತ್ತು. ನ್ಯಾಯವಾದಿಗಳಿಗೆ ನ್ಯಾಯ ಇಲ್ಲದ ಸ್ಥಿತಿ ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು ಕಂಪ್ಲೇಂಟ್ ಆದ ತಕ್ಷಣ FIR ಮಾಡಬೇಕು. ಮೊನ್ನೆ ಉಡುಪಿಯಲ್ಲಿ ನಮ್ಮ ಶಾಸಕರಿಬ್ಬರು ಹೋಗಿ ಅಲ್ಲಿ ಒಬ್ಬ ಚರ್ಚಲ್ಲಿರೋ ಸ್ಕೂಲಲ್ಲಿ ಬಳೆ ಏನಕ್ಕೆ ಹಾಕ್ತೀರಾ, ಅದು ಬೆಲೆ ಇಲ್ಲ, ಕುಂಕುಮ ಏನು ಕಿಡ್ತೀರಾ, ಅದು ಪೌಡ್ರು, ರಾಮ ಯಾರು, ರಾಮನ ಯಾಕೆ ಪೂಜೆ ಮಾಡ್ತೀರಾ ಎಲ್ಲ ಹೇಳಿದ್ರು. ಇಮಿಡಿಯೇಟಲ್ಲಿ 2 ಗಂಟೆಯಲ್ಲಿ ಅವರಿಬ್ಬರ ಮೇಲೆ ಕ್ರಿಮಿನಲ್ ಕೇಸ್ಗಳು 506 ಏನೇನೋ ಹಾಕಿದ್ದಾರೆ. ಇಲ್ಲಿ ಕೊಟ್ಟು 2ನೇ ತಾರೀಕು ಕೊಟ್ಟಿರೋದು, ಇವತ್ತು 20ನೇ ತಾರೀಕು. ಏನು ಸರ್ಕಾರ ಕತ್ತೆ ಕಾಯ್ತಾ ಇದ್ದಾರಾ? ಕತ್ತೆ ಕಾಯಕ ಇರೋದು ಸರ್ಕಾರ ಮಣ್ಣು ತಿಂತಾರ? ಮಾಡ್ಬೇಕಾಯ್ತು. 40 ಜನ ವಕೀಲರ ಮೇಲೆ FIR ಆಗಿರೋದ್ರಿಂದ ಅವರನ್ನ ಏನು PSI ಅಮಾನತ್ ಮಾಡಬೇಕು ಅಂತ ಮತ್ತು ವಕೀಲರ ಹೋರಾಟ. ಅದೇ ವಕೀಲರ ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೆ ನಾನು ಬಂದಿದ್ದೀನಿ. ಏನು ಜ್ಞಾನವ್ಯಾಪಿ ದೇವಸ್ಥಾನದ ಬಗ್ಗೆ ಏನು ಅವಹೇಳನಕಾರಿಯಾದಂಥ ಆ ಜಡ್ಜ್ ಬಗ್ಗೆ, ನ್ಯಾಯವಾದಿಗಳ ಬಗ್ಗೆ ಅವಹೇಳನಕಾರಿಯಾದ ಪದವನ್ನು ಉಪಯೋಗಿಸಿ ಮಾಡಿದ್ದಾರೆ. ಅದು ಇಡೀ ಹಿಂದೂ ಸಮಾಜಕ್ಕೆ ನೋವಾಗಿದೆ ಮತ್ತು ನ್ಯಾಯಾಂಗಕ್ಕೂ ಕೂಡ ಅಗೌರವ ತಂದಿದೆ. ಒಬ್ಬ ಜಡ್ಜಿಗೆ ಈ ಥರ ನ್ಯಾಯಾಂಗ ನಿಂದನೆ ಮಾಡೋ ಅಂಥದ್ದು ಕೂಡ ದೊಡ್ಡ ಅಪರಾಧ. ಪೊಲೀಸವರು ಸುಮೋಟೋ ಕೇಸ್ ತಗೋಬೇಕಾಯಿತು, ಸುಮೋಟೋ ಕೇಸ್ ತಗೊಂಡಿಲ್ಲ. ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಕಂಪ್ಲೇಂಟನ್ನು ಕೂಡ ತಗೊಂಡಿಲ್ಲ. ಇವಾಗ ಯಾರು ಕಂಪ್ಲೇಂಟ್ ಕೊಟ್ಟು ಲಾಯರ್ಗಳು ಸ್ಟ್ರೈಕ್ ಮಾಡಿದ್ರು ಅವ್ರ ಮೇಲೆ ಕೌಂಟರ್ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಕೇಸ್ಗಳು ಮಾಡಿದ್ದಾರೆ. ಆದ್ದರಿಂದ ನಾವು ಈ ಬೆಂಬಲ ಮಾಡ್ತಾ ಇದ್ದೀರಿ, ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ. ಇದು ಇಲ್ಲಿಗೆ ನಿಲ್ಲಲ್ಲ. ಸರ್ಕಾರ ಇದೇ ಥರ ಈ ಕದಿಮರುಗಳಿಗೆ ಸಪೋರ್ಟ್ ಮಾಡಿದ್ರೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೇವೆ. ನಾಯಕರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಅದಕ್ಕೂ ಅವ್ರ ಕುಮ್ಮಕ್ಕಿದೆ. ಸರ್ಕಾರ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಇದಕ್ಕೆ ಬೆಂಬಲ ಮಾಡ್ತಾ ಇದ್ದಾರೆ. ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿರುವ